ಎಲ್ಲರಿಗೂ ನಮಸ್ಕಾರ. ಕಳಸ ಕುಕ್ಕಿಂಗ್ಗೆ ಸ್ವಾಗತ. ಈ ದಿನ ನಾವು ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಯಾವುದೇ ಥರ ಒಗ್ಗರಣೆ ಮಸಾಲೆ ಇಲ್ಲದೆ ಸಿಂಪಲ್ಲಾಗಿ 5ರಿಂದ 10 ನಿಮಿಷದಲ್ಲಿ ಚಿಕ್ಕಡಿಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಚಿಕ್ಕಡಿಕಾಯಿನ ತಗೊಂಡು ಈ ಥರ ಓಪನ್ ಮಾಡಿ ಕ್ಲೀನಾಗಿ ಬಿಡಿಸಿಟ್ಕೊಳ್ಳಿ. ಇಲ್ಲ ಅಂದರೆ ಓಪನ್ ಮಾಡಿದಿರ ಹಂಗೆ ಹಾಕಿದ್ರೆ ಅದರಲ್ಲಿ ಚಿಕ್ಕ ಚಿಕ್ಕ ಹುಳ ಇರ್ಬೋದು. ನಾವು ನೋಡೋಕ್ಕೆ ಎಷ್ಟೋ ಚೆನ್ನಾಗಿದೆ ಅಂದ್ರೂ ಹೇಳೋಕ್ಕಾಗಲ್ಲ, ಅದರಲ್ಲಿ ಹುಳ ಇರುತ್ತೆ. ಅದಕ್ಕೆ ಈ ರೀತಿ ಕ್ಲೀನಾಗಿ ಓಪನ್ ಮಾಡಿ ನೋಡಿ ಬಿಡಿಸಿ ಇಟ್ಕೊಳ್ಳಿ. ನೋಡಿ, ನಾನು ಈ ಥರ ಎಲ್ಲ ಕ್ಲೀನಾಗಿ ಓಪನ್ ಮಾಡಿ ಬಿಡಿಸಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡು ಪಕ್ಕಕ್ಕಿಡಿ. ಈಗ ಸ್ಟವ್ ಮೇಲೆ ಒಂದು ದಪ್ಪ ತಳದ ಪಾತ್ರೆ ಇಡಿ. ಡೈರೆಕ್ಟಾಗಿ ನಾವು ಬಿಡಿಸಿರುವಂಥ ಚಿಕ್ಕಡಿಕಾಯಿನ ತೊಳೆದಿರುವಂಥದ್ದನ್ನು ಹಾಕಿ 2 ಸ್ಪೂನಷ್ಟು ಎಣ್ಣೆ ಹಾಕಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನೋಡಿ, ಈ ರೀತಿ ಕ್ಲೀನಾಗಿ ಕೆಳಗಿಂದ ಮೇಲಕ್ಕೆ ಮಿಕ್ಸ್ ಮಾಡಿ ಆ ಎಣ್ಣೆ ಉಪ್ಪು ಎಲ್ಲ ಕಡೆ ಹರಡುತ್ತೆ. ಈ ರೀತಿ ಮಿಕ್ಸ್ ಮಾಡಿದ್ಮೇಲೆ ಯಾವುದೇ ರೀತಿ ನೀರು ಹಾಕಬೇಡಿ. ನಾವು ತೊಳೆದಿರೋ ಅಂಥ ನೀರು ಇರುತ್ತಲ್ಲ, ಅದೇ ನೀರಲ್ಲಿ ಇದು ಬೆಂದೋಗುತ್ತೆ. ಇವಾಗ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು 5ರಿಂದ 10 ನಿಮಿಷ ಬೇಯಿಸಿ. ಈಗ ಇದು ಬೇಯೋ ಅಷ್ಟೊತ್ತಿಗೆ ಅದಕ್ಕೆ ಒಂದು ಚೂರು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. 1 ಕಪ್ಪಷ್ಟು ತುರಿದಿರುವಂಥ ಕೊಬ್ಬರಿ, 1 ಬೆಳ್ಳುಳ್ಳಿ, 7ರಿಂದ 8 ಒಣಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ತಕ್ಕಷ್ಟು. ಅದನ್ನು ಮಿಕ್ಸಿಯಲ್ಲಿ ಈ ಥರ ಪುಡಿ ಮಾಡ್ಕೊಳ್ಳಿ, ನೀರು ಹಾಕ್ತೀರ. ಈಗ ನೋಡಿ, ನಾವು ಬೇಯಿಸೋಕ್ಕಿಟ್ಟಿರುವಂಥ ಚಿಕ್ಕಡಿಕಾಯಿ ಬೆಂದಿದೆ. ಇಷ್ಟಾದರೆ ಸಾಕು, ತುಂಬ ಬೇಯಿಸಬಾರ್ದು, ಪರ್ಫೆಕ್ಟಾಗಿ ಬೆಂದಿದೆ. ಈಗ ಎಲ್ಲ ಒಂದ್ಸಲಿ ಕಲಿಸ್ಬಿಟ್ಟು ನಾವು ರುಬ್ಬಿ ಇಟ್ಕೊಂಡಿರುವಂಥ ಕೊಬ್ಬರಿ ತುರಿನ ಹಾಕಿ. ಇವಾಗ ನೀವು ಕೊಬ್ಬರಿ ಹಾಕಿದ್ಮೇಲೆ ಒಂದ್ಸಲಿ ಉಪ್ಪನ್ನ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ನನಗಿಲ್ಲಿ ಉಪ್ಪು ಕರೆಕ್ಟಾಗಿ ಸರಿ ಹೋಗಿದೆ. ನಿಮ್ಗೆ ಏನಾದರೂ ಬೇಕು ಅನಿಸಿದ್ರೆ, ಕಮ್ಮಿ ಇದೆ ಅನಿಸಿದ್ರೆ ಈ ಟೈಮಲ್ಲಿ ಮೇಲಿಂದ ಸ್ವಲ್ಪ ಉಪ್ಪನ್ನು ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಕಲಸಿದ್ಮೇಲೆ ಈ ರೀತಿ ರೆಡಿ ಆಗಿದೆ. ಈಗ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ರುಚಿಯಾದಂಥ ಚಿಕ್ಕಡಿಕಾಯಿ ಪಲ್ಯ ರೆಡಿ ಇದೆ. ಯಾವುದೇ ಥರದ ಟೆನ್ಷನ್ನು, ಬಾಧೆ, ಮಸಾಲೆ ಇಲ್ದಿರ ಅರ್ಜೆಂಟ್ ಇದೆ ಅಂದಾಗ 10 ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಇದನ್ನು ಚಪಾತಿ, ರೊಟ್ಟಿ ಜೊತೆ ಎಲ್ಲ ತಗೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ.